ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ನನಗೆ ಕಮೆಂಟಲ್ಲಿ ಒಬ್ರು ಕೇಳಿದ್ರು ತಮ್ನೇಲ್ನ ನೀವು ಯಾವ್ದ್ರಲ್ಲಿ ಮಾಡ್ಕೊತೀರಾ ಹೇಳಿ ನಮಗೂ ಸ್ವಲ್ಪ ಅಂತ ಅಂದ್ಬಿಟ್ಟು. ನಾನು ತಮ್ನೇಲ್ನ ಚಾಟ್ ಜಿಪಿಟಿ ಇಂದನೂ ಮಾಡ್ಕೊತೀನಿ, ಜಮಿನಿಯಿಂದನೂ ಮಾಡ್ಕೊತೀನಿ. ಆದರೆ ಎರಡರಲ್ಲಿನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಏನದು ಅನ್ನೋದನ್ನ ನಾನು ಹೇಳ್ತೀನಿ. ತಮ್ನೇಲ್ ಹೆಂಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು. ಚಾಟ್ ಜಿಪಿಟಿಯಿಂದ ಹೆಂಗೆ ಅಟ್ರಾಕ್ಟಿವ್ ತಮ್ನೇಲ್ಗಳನ್ನ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಜಸ್ಟ್ 1 ಮಿನಿಟಲ್ಲಿ ಅಷ್ಟೇ, ಜಾಸ್ತಿ ಏನು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಒಂದು ಪ್ರಾಂಪ್ಟ್ ಕೊಟ್ವಿ ಅಂತಂದ್ರೆ ಈಸಿಯಾಗಿ ರೆಡಿಯಾಗಿ ಬಂದ್ಬಿಡುತ್ತೆ. ನಮ್ಮ ಕೈಯಲ್ಲಿ ಮಾಡ್ಕೊಳಕ್ ಆಗದೆ ಇರೋಂಥ ತಮ್ನೇಲ್ಗಳು ಅದರಲ್ಲಿ ರೆಡಿಯಾಗಿ ಮಾಡ್ಕೊಬಹುದು ನಾವು. ಅಷ್ಟು ಈಸಿ ಆಗಿರುತ್ತೆ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ನೀವು ಕೂಡ ನಿಮಗೆ ಯಾರಿಗಾದ್ರೂ ಇನ್ನೂ ಮಾಡಕ್ ಬರ್ತಾ ಇಲ್ಲ AI ತಮ್ನೇಲ್ಗಳನ್ನ ಅಂತಂದ್ರೆ ತಿಳ್ಕೊಳ್ಳಿ. ಆದ್ರೆ ಅದ್ರ ಜೊತೆನಲ್ಲಿ AI ತಮ್ನೇಲ್ ಯೂಸ್ ಮಾಡೋದ್ರಿಂದ ಚಾನಲ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ ಮಾಡಿ. ಇಲ್ಲ ಅಂತಂದ್ರೆ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ನೀವು ತಮ್ನೇಲ್ಗಳನ್ನ ಮಾಡಿ ಹಾಕಿ ಚಾನಲ್ಗಳನ್ನ ಡಿಮಾನಿಟೈಸ್ ಮಾಡ್ಕೊಂಬೇಡಿ, ಆಯ್ತಾ. AI ತಮ್ನೇಲ್ಗಳಿಂದ ಸ್ವಲ್ಪ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಈಸಿಯಾಗಿ ಸಿಗುತ್ತೋ ಅಷ್ಟು ಬೇಗನೆ ಅದರಿಂದ ತೊಂದರೆಗಳು ಕೂಡ ಸಿಗುತ್ತೆ ನಮಗೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ಗಳಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು. ಫಸ್ಟ್ ತಮ್ನೇಲ್ ಹೆಂಗ್ ಮಾಡೋದು ಅನ್ನೋದನ್ನ ನೋಡೋಣ ಇವಾಗ. ಈಗ ನಾನು ಚಾಟ್ ಜಿಪಿಟಿನ ಓಪನ್ ಮಾಡ್ಕೋತಾ ಇದ್ದೀನಿ. ಚಾಟ್ ಜಿಪಿಟಿ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೋದು. ಚಾಟ್ ಜಿಪಿಟಿ ಓಪನ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಾವು ಒಂದು ಪ್ರಾಂಪ್ಟನ್ನ ಕೊಡಬೇಕಾಗತ್ತೆ. ನಾವು ಯಾವ ವಿಡಿಯೋನ ಯಾವ ಕಂಟೆಂಟ್ನ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಂಪ್ಟನ್ನ ಕೊಟ್ವಿ ಅಂತಂದರೆ ನಮಗೆ ತಮ್ನೇಲ್ ರೆಡಿಯಾಗಿ ಬರುತ್ತೆ. ಏನು ಪ್ರಾಂಪ್ಟ್ ಕೊಡೋಣ ಅಂತಂದರೆ ಇವಾಗ ನಾನು ವ್ಲಾಗ್ ಏನಾದರೂ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇವತ್ತು ಮಾರ್ನಿಂಗ್ ರೊಟೀನ್ ಅಂತ ಹಾಕೋಣ. 5 AM ಮಾರ್ನಿಂಗ್ ರುಟೀನ್, ಮೈ ಮಾರ್ನಿಂಗ್ ರುಟೀನ್ ಅಂತ ಹಾಕೋಣ. ಹಾಕ್ಬಿಟ್ಟು ಗಿವ್ ಮೀ ಯೂಟ್ಯೂಬ್ ತಮ್ನೇಲ್ ಇಮೇಜ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಲ್ಲ ಅಂತಂದರೆ ಇಮೇಜ್ ಬರಲ್ಲ. ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಇರುತ್ತೆ. ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನು ಸದ್ಯಕ್ಕೆ ಈ ಫೋಟೋನೇ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ನೀವು ಯಾವ ಫೋಟೋನ ಹಾಕಬೇಕು ತಮ್ನೇಲ್ಗೆ ಅಂತ ಇಟ್ಕೊಂಡಿರ್ತೀರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಫೋಟೋ ಜನ್ರೇಟ್ ಆಗುತ್ತೆ. ಇವಾಗ ಇದು ಏನಂದರೆ ಸ್ವಲ್ಪ ಅಪ್ಡೇಟ್ ಆಗಿದೆ. ಚಾಟ್ ಜಿಪಿಟಿನಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ಮುಂಚೆ ಎಲ್ಲನೂ ಇದರಲ್ಲಿ ನಾವು ಕನ್ನಡ ವರ್ಡ್ಗಳನ್ನ ಹಾಕಿದ್ವಿ ಅಂತಂದರೆ ಸರಿಯಾಗಿ ಬರ್ತಾ ಇರಲಿಲ್ಲ. ಕನ್ನಡ ವರ್ಡ್ಗಳೇ ಸರಿಯಾಗಿ ಬರ್ತಾ ಇರಲಿಲ್ಲ, ಅರ್ಥನೇ ಆಗ್ತಾ ಇರಲಿಲ್ಲ, ಆ ಥರ ಬರ್ತಾಯಿತ್ತು. ಆದರೆ ಇವಾಗ ಕನ್ನಡದಲ್ಲೂ ಹಾಕಿದ್ರೂ ಕೂಡ ಚೆನ್ನಾಗಿ ಜನ್ರೇಟ್ ಆಗಿ ಕೊಡುತ್ತೆ ಒಂದು ತಮ್ನೇಲ್ ಫೋಟೋನ. ಇದನ್ನು ನಾವು ಬೇಕಿದ್ರೆ ಜಮಿನಿನಲ್ಲೂ ಮಾಡ್ಕೊಬೋದು. ಆದರೆ ಜಮಿನಿನಲ್ಲಿ ಏನು ಅಂತಂದರೆ ನಾವು ಏನು ಬರಿತೀವಿ ಅದು ಹಾಗೆ ಬರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಏನು ಚೇಂಜ್ ಆಗಿ ಬರೋದೇ ಇಲ್ಲ. ಆದರೆ ಇದರಲ್ಲಿ ಹಾಗಲ್ಲ, ಇದರಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ನೀವು ಇವಾಗ 5 AM ಮಾರ್ನಿಂಗ್ ರೊಟೀನ್, ಮೈ ಪ್ರೊಡಕ್ಟಿವ್ ಆ್ಯಂಡ್ ಪಾಸಿಟಿವ್ ಸ್ಟಾರ್ಟು, ಇಲ್ಲಿ ಟೈಮಿಂಗ್ಸು, ವೇಕಪ್ ಅರ್ಲಿ, ಡಿಟಾಕ್ಸ್ ವಾಟರು, ಯೋಗ, ಮೆಡಿಟೇಷನ್ನು, ಪ್ಲ್ಯಾನ್ ಯುವರ್ ಡೇ, ಹೆಲ್ತಿ ಬ್ರೇಕ್ಫಾಸ್ಟು, ಡಿಸಿಪ್ಲೀನು, ಫೋಕಸ್ಸು, ಗ್ರೋತು, ಬಿ ಯುವರ್ ಬೆಸ್ಟ್ ಸೆಲ್ಫ್ ಎವ್ರಿ ಡೇ. ನೋಡಿದ್ರೆ ಎಷ್ಟೆಲ್ಲ ಬಂದುಬಿಡ್ತು ಇದರಲ್ಲಿ. ನಾನು ಕೊಟ್ಟಿದ್ದು ಜಸ್ಟ್ 5 AM ಮಾರ್ನಿಂಗ್ ರೊಟೀನ್, ಮೈ ಮಾರ್ನಿಂಗ್ ರೊಟೀನ್ ಅಂತ ಹಾಕಿದ್ದೀನಿ ಅಷ್ಟೇನೆ. ಇಷ್ಟು ಹಾಕಿರೋದಕ್ಕೆ ಅದೇ ಎಲ್ಲನೂ ಜನ್ರೇಟ್ ಮಾಡಿ ಕೊಟ್ಬಿಡುತ್ತೆ. ಈ ಥರ ಇರುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನಮಗೆ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇರುತ್ತೆ. ಅದು ಡೌನ್ಲೋಡ್ ಕೊಟ್ವಿ ಅಂತಂದರೆ ಡೌನ್ಲೋಡ್ ಆಗಿಬಿಡುತ್ತೆ. ಇಮೇಜು ಸೇವ್ ಆಗಿದೆ. ಓಕೆನಾ? ಈ ಥರ ಮಾಡ್ಕೊಬೋದು ಇದನ್ನು. ಇದು ಇಲ್ಲೇನಾದರೂ ಮೇಲೆ ಡೌನ್ಲೋಡ್ ಆಗಲಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಶೇರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಶೇರ್ನ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಾಟ್ಸಪ್ಗೆ ಅದನ್ನು ಶೇರ್ ಮಾಡಿಕೊಂಡು ಆಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಕೆಲವೊಂದು ಸರಿ ನೆಟ್ವರ್ಕ್ ಇಶ್ಯೂ ಇದ್ದಾಗ ಡೌನ್ಲೋಡ್ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇವಾಗ ಇದು ನಮಗೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಇದನ್ನು ನಾವು ನಮ್ಮ ತಮ್ನೇಲ್ಗೆ ಸೆಟ್ ಮಾಡಬೇಕಾಗತ್ತೆ. ಇದು ಹೆಂಗಿದ್ರೆ ಹಂಗೆ ಹಾಕಿದ್ವಿ ಅಂತಂದರೆ ಮೇಲೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಕಟ್ಟಾಗಿ ಹೋಗ್ಬಿಡುತ್ತೆ. ಅದು ಹೆಂಗೆ ಸೆಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ಇನ್ನೊಂದು ತಮ್ನೇಲ್ನ ರೆಡಿ ಮಾಡಿ ನೋಡೋಣ. ಕನ್ನಡ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಮಟನ್ ಬಿರಿಯಾನಿ ಮಾಡುವುದು ಹೇಗೆ, ಗಿವ್ ಮೀ ತಮ್ನೇಲ್ ಇಮೇಜ್.
ಅಂತ ಕೊಟ್ಬಿಟ್ಟು ಇದಕ್ಕೆ ಫೋಟೋ ಬೇಕಿದ್ರೆ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಹಾಕಿದ್ರೇ ಒಳ್ಳೆಯದು. ಎಲ್ಲದಕ್ಕೂ ಕೂಡ ನಾವು ಇಂದ ತಮ್ನೇಲ್ನ ಜನ್ರೇಟ್ ಮಾಡ್ಕೊತಿದ್ದಾಗ ನಮ್ಮ ಒರಿಜಿನಲ್ ಫೋಟೋ ಇದ್ದರೆ ತುಂಬ ಒಳ್ಳೆಯದು. ಇದರಲ್ಲೇ ನಾವು ಏನು ಬಿರಿಯಾನಿನ ರೆಡಿ ಮಾಡಿರೋದನ್ನು ಹಾಕ್ಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ತೋರಿಸ್ತಾ ಇರುತ್ತೆ. ಆದರೆ ನಮ್ಮ ಮನೇಲಿ ಮಾಡಿರೋ ಬಿರಿಯಾನಿ ತುಂಬ ಚೆನ್ನಾಗಿಲ್ಲ ಅಂತಂದಾಗ ಅದು ಓವರ್ ಎಕ್ಸ್ಪೆಕ್ಟೇಷನಲ್ಲಿ ತಮ್ನೇಲ್ನ ಕ್ಲಿಕ್ ಮಾಡಿ ಬಂದವ್ರಿಗೆ ಅದು ಒಂಥರ ಚೀಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೇನೆ ಆದಷ್ಟು ಇಲ್ಲಿ ಫೋಟೋಗಳನ್ನ ನಿಮ್ಮ ಒರಿಜಿನಲ್ ಫೋಟೋಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬಿರಿಯಾನಿ ಮಾಡಿರೋದಾಗಲಿ ಜೊತೆಯಲ್ಲಿ ನಿಮ್ಮ ಇಮೇಜ್ನು ಕೂಡ ಅದರಲ್ಲಿ ಹಾಕಿದ್ರೆ ಒಳ್ಳೆಯದು. ಇಲ್ಲ ನಾವು ಫೇಸ್ ತೋರ್ಸೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ಬರೀ ಇದನ್ನು ಮಾತ್ರ ಹಾಕೋಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು. ನಾನು ಹೇಳಿದ್ದು ಮಟನ್ ಬಿರಿಯಾನಿ ಮಾಡುವುದು ಹೇಗೆ ಅನ್ನೋದನ್ನು ಸುಲಭವಾಗಿ ರುಚಿಯಾಗಿ ಅದೆಲ್ಲನೂ ಅದೇ ತೊಗೊಂಬಿಟ್ಟಿದೆ. ಆಮೇಲೆ ಹಂತ ಹಂತವಾಗಿ ಸಂಪೂರ್ಣ ವಿಧಾನ ಸೂಪರ್ ರುಚಿ ಎಲ್ಲನೂ ಅಟ್ರಾಕ್ಟಿವ್ ಆಗಿ ಅದೇ ತೊಗೊಂಬಿಟ್ಟಿದೆ. ಇದು ಓಕೆ. ಆದರೆ ಇದನ್ನು ಇಲ್ಲಿ ಏನು ಬಿರಿಯಾನಿ ಇರುತ್ತಲ್ಲ ಅದರಲ್ಲಿ ನಮ್ಮ ಮನೇಲಿ ಮಾಡಿರೋ ಒರಿಜಿನಲ್ ಬಿರಿಯಾನಿ ಫೋಟೋ ಹಾಕಿದ್ರೆ ಒಳ್ಳೆಯದು. ಇಂಗ್ರೀಡಿಯೆಂಟ್ ಕೂಡ ತೋರಿಸ್ತಾ ಇದೆ. ನಾನು ಜಸ್ಟು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಕೇಳಿದೆ. ಕನ್ನಡ ವರ್ಡ್ಗಳನ್ನ ನೋಡ್ತಿರ್ಬೋದು ನೀವು ಎಷ್ಟು ಸೂಪರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಒಂದಿಷ್ಟು ಎಲ್ಲೂ ಹೆಚ್ಚು ಕಡಿಮೆ ಮಾಡಿಲ್ಲ. ಫಸ್ಟ್ ಎಲ್ಲನೂ ಈ ಥರ ಬರ್ತಾ ಇರಲಿಲ್ಲ. ಅದರಲ್ಲಿ ನಾವು ಏನು ಹಾಕಿದ್ರು ಕೂಡ ಎಲ್ಲನೂ ಏನೋ ಅರ್ಥನೇ ಆಗ್ತಿರ್ಲಿಲ್ಲ. ಆ ಥರ ಕನ್ನಡ ಬರ್ತಾಯಿತ್ತು. ಇವಾಗ ಹಾಗಿಲ್ಲ. ಇವಾಗ ಈ ಥರ ಚೆನ್ನಾಗಿ ಅದೇ ಎಲ್ಲ ಜನ್ರೇಟ್ ಮಾಡಿ ಕೊಡ್ತಾ ಇರೋದ್ರಿಂದ ಚೆನ್ನಾಗೇ ಬರ್ತಾ ಇದೆ. ಇವಾಗ ಇದು ಕೂಡ ದೊಡ್ಡದಾಗಿದೆ ತಮ್ನೇಲ್. ನಮಗೆ ಈ ತಮ್ನೇಲ್ನ ಮತ್ತೆ ನಾವು ಚಿಕ್ಕದಂದರೆ ನಮ್ಮ ಯೂಟ್ಯೂಬ್ಗೆ ಬೇಕಾಗಿರೋ ತಮ್ನೇಲ್ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆ ಅರ್ಧ ಕೆಳಗೆ ಅರ್ಧ ಕಟ್ಟಾಗಿ ಹೋಗ್ಬಿಡುತ್ತೆ ನಾವು ಹಾಗೆ ಹಾಕ್ತೀವಿ ಅಂತಂದರೆ. ಓಕೆನಾ? ಇದು ಸೈಜ್ ದೊಡ್ಡದಾಗಿದೆ. ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ. ಫಸ್ಟು ಇದನ್ನು ನಾನು ಜನ್ರೇಟ್ ಮಾಡ್ಕೊಂಬಿಡ್ತೀನಿ, ಅಂದರೆ ಡೌನ್ಲೋಡ್ ಮಾಡ್ಕೊಂಬಿಡ್ತೀನಿ. ಸೇವ್ ಮಾಡಿ ಇಟ್ಕೋತೀನಿ. ಸೇವ್ ಆಗಿದೆ. ಇವಾಗ ನಾನು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಪಿಕ್ಸೆಲ್ ಲ್ಯಾಬ್ ಆ್ಯಪು ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಎಲ್ಲರೂ ತಮ್ನೇಲ್ ಮಾಡೋರು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಇಟ್ಕೊಂಡೇ ಇರ್ತೀರ. ನಾನು ಕೂಡ ಇದರಲ್ಲೇ ತಮ್ನೇಲ್ನ ಮಾಡೋದು. ಇವಾಗ ಏನಿಲ್ಲಿ ನಮಗೆ ಟೆಕ್ಸ್ಟ್ ಕಾಣಿಸ್ತಾ ಇತ್ತಲ್ಲ ಅದನ್ನು ನಾವು ರಿಮೂವ್ ಮಾಡಬೇಕು. ಅಲ್ಲಿ ಅದನ್ನು ಟಚ್ ಮಾಡಿಬಿಟ್ಟು ಮೇಲ್ಗಡೆ ಡಿಲೀಟ್ ಆಪ್ಷನ್ ಇರುತ್ತೆ, ಅದು ಕೊಟ್ಟರೆ ಡಿಲೀಟ್ ಆಗುತ್ತೆ. ಎಲ್ರಿಗೂ ಗೊತ್ತೇ ಇರುತ್ತೆ ಅದು. ಇವಾಗ ಇಲ್ಲಿ ಮೇಲೆ ನಿಮಗೆ 3 ಚುಕ್ಕಿ ಕಾಣಿಸ್ತಿದ್ದಲ್ಲ, 3 ಚುಕ್ಕಿನ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಮಗೆ ಇಮೇಜ್ ಸೈಜ್ ಅಂತ ಬರ್ತಾ ಇರುತ್ತೆ. ಇಮೇಜ್ ಸೈಜ್ನ ಕೊಟ್ಬಿಟ್ಟು ಇಲ್ಲಿ ನಮಗೆ ಕಸ್ಟಮ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಬರ್ತಾ ಇದೆ. ತಮ್ನೇಲ್ ಅಂತ ಕೊಟ್ಬಿಟ್ಟು ಓಕೆ ಕೊಟ್ವಿ ಅಂದರೆ ನಮ್ಗೆ ಯೂಟ್ಯೂಬ್ಗೆ ಯಾವ ಸೈಜಿಗೆ ತಮ್ನೇಲ್ ಬೇಕೋ ಆ ಸೈಜ್ಗೆ ತಮ್ನೇಲು ಸೈಜ್ ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ನಾನು ಫ್ರಮ್ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊತೀನಿ. ಗ್ಯಾಲರಿನ ಸೆಲೆಕ್ಟ್ ಮಾಡಿಕೊಂಡು ನಾನು ಆವಾಗಲೇ ಬಿರಿಯಾನಿನ ಮಾಡಿದ್ದು ತಮ್ನೇಲ್ ಇತ್ತಲ್ಲ, ಇವಾಗ ನೋಡಿ ಈ ತಮ್ನೇಲು ದೊಡ್ಡದಾಗಿ ಇಷ್ಟೇ ಬರುತ್ತೆ. ಇದನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕು. ಇದನ್ನು ಈ ಥರ ಹಿಂಗೆ ಎಳೆದ್ವಿ ಅಂತಂದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸೈಡಲ್ಲಿ ಈ ಥರ ಎಳ್ಕೊಂಡ್ವಿ ಅಂತಂದರೆ ಪೂರ್ತಿ ತಮ್ನೇಲು ನೀಟಾಗಿ ಸಿಗುತ್ತೆ. ಇದು ಇವಾಗ ನಮಗೆ ಪರ್ಫೆಕ್ಟ್ ಆಗಿರೋ ತಮ್ನೇಲು ನಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಮಾಡಿಕೊಂಡು ಇದನ್ನು ಸೇವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತಂದರೆ ಸೇವ್ ಆಗಿಬಿಡುತ್ತೆ. ಅದೇ ಥರನೇ ಇನ್ನೊಂದನ್ನು ಮಾಡ್ಕೊಳ್ಳೋದು. ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮ್ನ ಕೊಟ್ಟು ತಮ್ನೇಲ್ ಕೊಟ್ಟು ಮೇಲೆ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ಆವಾಗಲೇ ಮಾಡ್ಕೊಂಡಿದ್ದ ತಮ್ನೇಲ್ನ ತಗೊಂಡು ಈ ಥರ ಸ್ವಲ್ಪ ಸೈಡ್ಗೆ ಎಳೆದ್ಬಿಟ್ಟು ಸೆಟ್ ಮಾಡ್ಕೊಳ್ಳೋದು. ಈ ಥರ ಸೆಟ್ ಮಾಡಿ ಹಾಕ್ಕೊಬೇಕಾಗತ್ತೆ. ಇದನ್ನು ಸೇವ್ ಮಾಡಿ ಇಟ್ಕೊತೀನಿ. ಇವಾಗ ನೋಡಿದ್ರಲ್ಲ ತಮ್ನೇಲ್ ಹೆಂಗ್ ಮಾಡೋದು ಚಾಟ್ GPT ಇಂದ ಅಂತ ಅಂದ್ಬಿಟ್ಟು. ಇದೇ ಥರನೇ ಜೆಮಿನಿಯಿಂದನೂ ಕೂಡ ಮಾಡ್ಕೊಳ್ಳೋದು. ಆದರೆ ಏನಂದರೆ ಜೆಮಿನಿನಲ್ಲಿ ನಾವು ಏನು ವರ್ಡ್ ಕೊಟ್ಟಿರ್ತೀವಿ ಅದಷ್ಟೇ ಹಾಗೆ ಬರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿ ಬರಲ್ಲ. ಈ ಚಾಟ್ GPTನಲ್ಲಿ ಮಾಡಿದಾಗ ನಮ್ಗೆ ಹೆಂಗೆ ನಾವು ಒಂದೇ ಒಂದು ಲೈನ್ ಕೊಟ್ಟಿದ್ದಕ್ಕೆ ಅದು ಇಡೀ ಅದ್ರದ್ದು ಏನಿರುತ್ತೆ ಬ್ಯಾಕ್ಗ್ರೌಂಡ್ನೆಲ್ಲ ಚೇಂಜ್ ಮಾಡಿಬಿಟ್ಟು ನಮ್ಗೆ ಎಕ್ಸ್ಟ್ರಾ ಇನ್ನೊಂದಷ್ಟು ಸೇರಿಸಿ ಕೊಡುತ್ತೆ ಅಲ್ಲ, ಆ ಥರ ಜೆಮಿನಿನಲ್ಲಿ ಬರಲ್ಲ. ಆದರೆ ಜೆಮಿನಿನಲ್ಲಿ ಕ್ಲಾರಿಟಿ ಚೆನ್ನಾಗಿರುತ್ತೆ. ಕೆಲವೊಂದ್ಸರಿ ಫೋಟೋಗಳು ಕೂಡ ನಮ್ಮ ಫೋಟೋಗಳು ನಾವೇನು ಒರಿಜಿನಲ್ ಫೋಟೋ ಕೊಟ್ಟಿರ್ತೀವಿ ಆ ಫೋಟೋಗಳು ಸರಿಯಾಗಿ ಬರಲ್ಲ. ನಮ್ಮದೇ ಮುಖ ಅಲ್ಲ, ಅದು ಹಂಗೆ ಚೇಂಜ್ ಮಾಡಿ ಕೊಟ್ಟಿರುತ್ತೆ ಜೆಮಿನಿನಲ್ಲಿ. ಆದರೆ ಚಾಟ್ GPTನಲ್ಲಿ ಹಂಗಾಗಲ್ಲ. ಚಾಟ್ GPTನಲ್ಲಿ ನಾವು ಏನು ಫೋಟೋ ಕೊಡ್ತೀವಿ ಅದೇ ಬರುತ್ತೆ, ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ. ಹಂಗಾಗಿ ನಾನು ಚಾಟ್ GPTನ ಹೇಳ್ತೀನಿ, ನಿಮಗೆ ರೆಕಮೆಂಡ್ ಮಾಡ್ತೀನಿ. ಚಾಟ್ GPTನಲ್ಲಿ ನೀವು ತಮ್ನೇಲ್ಗಳನ್ನ ರೆಡಿ ಮಾಡ್ಕೋಬಹುದು. ಈಗ ನಾನು ತೋರಿಸ್ಕೊಟ್ನಲ್ಲ ಅದೇ ಥರನೇ. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ನೀವು ತಮ್ನೇಲ್ಗಳನ್ನ ರೆಡಿ ಮಾಡ್ತಿದ್ದೀನಿ ಅಂತಂದಾಗ ಅದು ನಿಮ್ಮ ವಿಡಿಯೋಗೆ ರಿಲೇಟೆಡ್ ತಮ್ನೇಲ್ಗಳನ್ನ ಮಾತ್ರ ಮಾಡ್ಕೊಳ್ಳಿ. ಒರಿಜಿನಲ್ ಫೋಟೋಗಳನ್ನ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಟೆಕ್ಸ್ಟ್ಗಳನ್ನೆಲ್ಲನೂ ನಾವಿವಾಗ ನಾರ್ಮಲ್ ಆಗಿ ನಾವೇ ಮಾಡ್ತೀವಿ ಪಿಕ್ಸೆಲ್ ಲ್ಯಾಬಲ್ಲಿ ಅಂತಂದ್ರೆ ನಮಗೆ ಆ ಥರ ಅಷ್ಟು ಚೆನ್ನಾಗಿ ಎಲ್ಲ ಬರೆಯೋದಕ್ಕೆ ಬರಲ್ಲ ಅಲ್ಲ.
ಟೆಕ್ಸ್ಟ್ ಹಿಂದೆಗಡೆ ಎಲ್ಲ ಏನು ಕಲರ್ಸ್ಗಳು ಬಂದಿರುತ್ತೆ ಅದನ್ನೆಲ್ಲಾನು ನಮಗೆ ಚಾಟ್ ಜಿ ಪಿ ಟಿ ಈಸಿಯಾಗಿ ಮಾಡ್ಕೊಡ್ತಾ ಇರೋದ್ರಿಂದ ನಮಗೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದೇನೆ. ಆದರೆ ಅದನ್ನ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಮಾಡ್ಕೊಬಾರ್ದು ಅಷ್ಟೇನೆ. ವಿಡಿಯೋದಲ್ಲಿ ಇಲ್ಲದೆ ಇರೋ ವಿಷಯಗಳನ್ನ ನಾವು ತಮ್ನೇಲಲ್ಲಿ ಕ್ರಿಯೇಟ್ ಮಾಡಿ ಹಾಕೊಳ್ಳೋದು ಅದೆಲ್ಲನೂ ಕ್ಲಿಕ್ ಬೈಟ್ ತಮ್ನೇಲ್ಗಳಾಗತ್ತೆ, ಮಿಸ್ಲೀಡಿಂಗ್ ತಮ್ನೇಲ್ಗಳಾಗತ್ತೆ. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ವಿಡಿಯೋಗೆ ಏನಿದೆ ರಿಲೇಟೆಡ್ ಆ ಥರ ತಮ್ನೇಲ್ಗಳನ್ನ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವ ತರ ಅಂದ್ರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ತಮ್ನೇಲ್ನ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ತೋರಿಸಿದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದೇನು ಅಂದ್ರೆ ಚಾಟ್ ಜಿ ಪಿ ಟಿ ನಲ್ಲಿ ಒಂದು ಪ್ರಾಬ್ಲಮ್ ಅಂತಂದ್ರೆ, ಈಗ ಒಂದು ದಿನಕ್ಕೆ ನಾನು ಸರಿಯಾಗಿ ಕೌಂಟ್ ಮಾಡ್ಕೊಂಡಿಲ್ಲ, ಒಂದು ದಿನಕ್ಕೆ ನಮಗೆ 8ರಿಂದ 10 ಇಮೇಜ್ಗಳನ್ನ ಜನರೇಟ್ ಮಾಡ್ಕೊಬೋದು. ಅದಾದ್ಮೇಲೆ ಅದು ಮತ್ತೆ ನಾಳೆಗೆ ಟೈಮ್ ಕೊಡುತ್ತೆ, ಮುಗ್ದೋಗುತ್ತೆ ಅದಷ್ಟಕ್ಕೇನೆ. ಮತ್ತೆ ನಾಳೆ ನಾವು ವೆಯ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಅದರಲ್ಲಿ ಪ್ರೋ ಆಪ್ಷನ್ ಇರುತ್ತೆ, ಅಂದ್ರೆ ಪೇ ಮಾಡಿ ದುಡ್ಡು ಕೊಟ್ಟು ನಾವೇನಾದ್ರೂ ಅದನ್ನ ತಗೊಂಡಿದೀವಿ ಅಂತಂದ್ರೆ ನಾವು ಅನ್ಲಿಮಿಟೆಡ್ ಆಗಿ ಇಮೇಜ್ಗಳನ್ನ ಜನರೇಟ್ ಮಾಡ್ಕೊಬೋದು. ಅವಶ್ಯಕತೆ ಇಲ್ಲ ನಮ್ಗೆ 8ರಿಂದ 10 ಆಪ್ಷನ್ ಕೊಟ್ಟಿದ್ದಾರೆ ಅಂತಂದಾಗ ನಾವು ಒಂದು ವಿಡಿಯೋಗೆ ಎಷ್ಟು ತಮ್ನೇಲ್ಗಳನ್ನ ಮಾಡ್ಕೊಂತೀವಿ ಅಲ್ಲ. ಯಾಕಂದ್ರೆ ಕೆಲವೊಂದ್ಸರಿ ನಾವು ಕೊಟ್ಟಿರೋ ವರ್ಡ್ ಕರೆಕ್ಟ್ ಆಗಿ ಇಲ್ದಾಗ ಅಥವಾ ಅದಕ್ಕೆ ಸರಿಯಾಗಿ ಅರ್ಥ ಆಗದೆ ಇದ್ದಾಗ ಅದು ಚೆನ್ನಾಗಿ ಬರಲ್ಲ ತಮ್ನೇಲು. ಅವಾಗ ಒಂದ್ 2-3 ಸತಿ ಟ್ರೈ ಮಾಡ್ಬೇಕಾಗತ್ತೆ. ಅವಾಗ ಕರೆಕ್ಟ್ ಆಗಿರೋ ತಮ್ನೇಲ್, ನಮಗೆ ಇಷ್ಟ ಆಗುವಂತ ತಮ್ನೇಲ್ ಸಿಗುತ್ತೆ. ನಾನು ಕೂಡ ಅಷ್ಟೇನೆ, ನಾನು ಒಂದು ವಿಡಿಯೋಗೆನೆ ಸುಮಾರು ತಮ್ನೇಲ್ಗಳನ್ನ ಟ್ರೈ ಮಾಡ್ತೀನಿ. ಅದ್ರಲ್ಲಿ ನನಗೆ ಯಾವ್ದು ಓಕೆ ಆಗತ್ತೆ ಅದನ್ನ ನಾನು ವಿಡಿಯೋಗೆ ಹಾಕೋತೀನಿ. ಒಂದ್ 2-3 ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಒಂದು ವಿಡಿಯೋಗೆ ಒಂದು 3 ತಮ್ನೇಲ್ನ ನಾನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಕೆಲವೊಂದ್ಸರಿ ಒಂದು ತಮ್ನೇಲಲ್ಲಿ ವಿಡಿಯೋಗೆ ವ್ಯೂಸ್ ಬರ್ದೇ ಇದ್ದಾಗ ಇನ್ನೊಂದು ತಮ್ನೇಲ್ನ ಚೇಂಜ್ ಮಾಡ್ಕೊಬೋದಲ್ಲ. ಹಾಗಾಗಿ ನಾನು ಬ್ಯಾಕಪ್ ಅಲ್ಲಿ 1-2 ತಮ್ನೇಲ್ಗಳನ್ನ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. 2ರಲ್ಲೂ ಜನರೇಟ್ ಮಾಡ್ಕೊತೀನಿ. ನಾನು ಜೆಮಿನಿನಲ್ಲೂ ಮಾಡ್ಕೊತೀನಿ, ಚಾಟ್ ಜಿ ಪಿ ಟಿನಲ್ಲೂ ಮಾಡ್ಕೊತೀನಿ. ಅದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಗತ್ತೆ, ಯಾವ್ದು ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅದನ್ನ ನಾನು ವಿಡಿಯೋಗೆ ಹಾಕೋತೀನಿ. ನೀವು ಅಷ್ಟೇನೆ ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಅದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಇದೆ ಅಂತ ಅನಿಸ್ಬಾರ್ದು, ಆ ತರ ಇರಬೇಕು ತಮ್ನೇಲ್ಗಳನ್ನ. ಅವಾಗ್ಲೇ ಹೇಳ್ದಂಗೆ ಕ್ಲಿಕ್ ಬೈಟ್ಗಳನ್ನ ಹಾಕಕ್ ಹೋಗ್ಬೇಡಿ. ಮತ್ತೆ ಓವರ್ ಅಟ್ರಾಕ್ಟಿವ್, ಓವರ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುವಂತ ತಮ್ನೇಲ್ಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಆ ತರ ಮಾಡಿದಾಗ್ಲೂ ಕೂಡ ವಿಡಿಯೋಗೆ ವ್ಯೂಸ್ ಬರೋದು ಡೌನ್ ಆಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ತಮ್ನೇಲ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರೋವಾಗ ನಾವು ತಮ್ನೇಲ್ನ ಕ್ಲಿಕ್ ಮಾಡಿ ನೋಡ್ತೀವಿ ಅಲ್ಲ, ತಮ್ನೇಲ್ನ ಕ್ಲಿಕ್ ಮಾಡಿ ವಿಡಿಯೋ ಒಳಗಡೆ ಹೋದಾಗ ವಿಡಿಯೋ ಆ ತರ ಇಲ್ಲ ಅಂತ ಅಂದಾಗ ಅವಾಗ ನೋಡೋರ್ಗೆ ಬೇಜಾರಾಗ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬೋದು. ನೆಕ್ಸ್ಟ್ ಅವ್ರು ನಮ್ಮ ವಿಡಿಯೋಗಳನ್ನ ನೋಡದೆ ಕೂಡ ಇರ್ಬೋದು. ಅದಕ್ಕೆ ಹೇಳೋದು, ತುಂಬಾ ಓವರ್ ಅಟ್ರಾಕ್ಟಿವ್, ಓವರ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುವಂತ ತಮ್ನೇಲ್ಗಳನ್ನ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ವರ್ಡ್ಗಳು ಅಷ್ಟೇನೆ, ತುಂಬಾ ಅದು ತಮ್ನೇಲ್ ತುಂಬಾ ಬರೀ ವರ್ಡ್ಗಳನ್ನೇ ತುಂಬಿಸೋದು ಆ ತರ ಮಾಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ವಿಡಿಯೋದಲ್ಲಿ ಏನ್ ವಿಷಯ ಇದೆ ಅನ್ನೋದು ಅರ್ಥ ಆಗ್ಬಿಡ್ಬೇಕು ತಮ್ನೇಲಲ್ಲೇನೆ. ಆ ತರ ಸಿಂಪಲ್ ಆಗಿ ಬರ್ತ್ಕೊಂಡ್ರೆ ಸಾಕಾಗತ್ತೆ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚೆನ್ನಾಗಿರೋ ತರ ಅದೆಲ್ಲಾನು ಅದೇ ರೆಡಿ ಮಾಡಿ ಕೊಡೋದ್ರಿಂದ ನಮ್ಗೆ ಸಿಂಪಲ್ ಆಗಿರೋ ತಮ್ನೇಲ್ಗಳು ಸಾಕು. ತುಂಬಾ ನಮ್ಮ ವಿಡಿಯೋ ಸಿಂಪಲ್ ಇದೆ ಅಂತ ಅಂದಾಗ ತಮ್ನೇಲ್ ಕೂಡ ಸಿಂಪಲ್ ಆಗೇ ಇರಬೇಕು. ತುಂಬಾ ಓವರ್ ಅಟ್ರಾಕ್ಟಿವ್, ಓವರ್ ಎಕ್ಸ್ಪೆಕ್ಟೇಷನ್ ಆದಾಗ ವಿಡಿಯೋದಲ್ಲಿ ವ್ಯೂಸ್ ಕೂಡ ಡೌನ್ ಆಗುತ್ತೆ. ಮತ್ ನಾನ್ ಅಬ್ಸರ್ವ್ ಮಾಡಿರೋದು ಏನು ಅಂತಂದ್ರೆ, ನನ್ನ ವಿಡಿಯೋಗಳಲ್ಲಿ ನಾನು ಈ ಚಾಟ್ ಜಿ ಪಿ ಟಿ ಇಂದ ರೆಡಿ ಮಾಡ್ಕೊಂಡು ಹಾಕಿರೋ ತಮ್ನೇಲ್ಗೆ ಕೆಲವೊಂದ್ಸರಿ ವ್ಯೂಸ್ ತುಂಬಾ ಕಮ್ಮಿ ಬರುತ್ತೆ. ಅದೇ ಜಾಗದಲ್ಲಿ ನಾನು ಮತ್ತೆ ಚೇಂಜ್ ಮಾಡಿ ನಾನ್ ಮಾಡ್ಕೊಂಡಿರೋದು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ನಾನ್ ಮಾಡ್ಕೊಂಡಿರೋ ತಮ್ನೇಲ್ ಹಾಕಿರೋದಕ್ಕೆ ತುಂಬಾ ವ್ಯೂಸ್ ಹೋಗಿದೆ. ಇದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಅಂದ್ರೆ ಯೂಟ್ಯೂಬ್ಗೆ ಅದು ಗೊತ್ತಾಗತ್ತೆ ಅಲ್ಲ, ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಎ ಇಂದ ಜನರೇಟ್ ಮಾಡ್ಕೊಂಡಿರೋ ತಮ್ನೇಲ್ ಅಂತ ಅನ್ಬಿಟ್ಟು. ಅಂದ್ರೆ ಇವ್ರ ಎಫರ್ಟ್ ಏನು ಇಲ್ಲ, ಜಸ್ಟ್ ಪ್ರಾಂಪ್ಟ್ ಕೊಟ್ಟು ತಮ್ನೇಲ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು. ಅಲ್ಲೂ ಕೂಡ ರೀಚ್ ಡೌನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅನ್ಸಿದ್ದು, ಅದು ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಹಂಗೆ ಅನ್ಸಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನನಗದೊಂದು ಡೌಟ್ ಇದೆ, ಆ ಥರ ಇರ್ಬೋದಾ ಅಂತ. ಯಾಕಂದ್ರೆ ನಾನು ಸುಮಾರು ಸಲ ಟೆಸ್ಟ್ ಮಾಡಿದ್ದೀನಿ. ನಾನು ಫಸ್ಟ್ ತಮ್ನೇಲ್ ಹಾಕಿದಾಗ ವಿಡಿಯೋಗೆ ವ್ಯೂಸ್ ಬರಲ್ಲ, ಅದೇ ವರ್ಡ್ಗಳನ್ನ ನಾನೇ ಮಾಡಿಬಿಟ್ಟು ಹಾಕಿದಾಗ ವಿಡಿಯೋಗೆ ವ್ಯೂಸ್ ಬರುತ್ತೆ. ಹಾಗಾಗಿ ಆದ್ರೆ ಏನಂದ್ರೆ ಬ್ಯಾಕ್ ಗ್ರೌಂಡ್ನೆಲ್ಲ ನಮಗೆ ಆ ಥರ ಸೆಟ್ ಮಾಡಕ್ ಬರ್ದೇ ಇರೋದ್ರಿಂದ ನಾವು ಚಾಟ್ ಜಿ ಪಿ ಟಿ ಹೆಲ್ಪ್ ತಗೊಬೇಕಾಗತ್ತೆ. ಕೆಲವೊಂದ್ಸರಿ ನಾನು ಬರೀ ಬ್ಯಾಕ್ ಗ್ರೌಂಡ್ನ ತಗೊಂಡು ಕೂಡ ನಾನೇ ಮಾಡ್ಕೊಂಡಿದ್ದೀನಿ. ತಮ್ನೇಲ್ನ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಪಿಕ್ಸೆಲ್ ಲ್ಯಾಬ್ ಅಲ್ಲಿ, ಬರೀ ಬ್ಯಾಕ್ ಗ್ರೌಂಡ್ನ ತಗೊಂಡು ಆ ಥರ ಕೂಡ ಮಾಡ್ಕೊಬೋದು. ಇಲ್ಲ ಅಷ್ಟೆಲ್ಲ ಆಗಲ್ಲ, ನಮ್ಗೆ ನೋಡಕ್ ಚೆನ್ನಾಗಿರೋ ತಮ್ನೇಲ್ ಬೇಕು ಅಂದ್ರೆ ಈಗ ನಾನು ತೋರಿಸ್ಕೊಟ್ಟೆ ಅಲ್ಲ, ಆ ತರ ಮಾಡ್ಕೊಳ್ಳಿ. ಚಾಟ್ ಜಿ ಪಿ ಟಿ ಇಂದ ಈಸಿಯಾಗಿ ಸೂಪರ್ ಆಗಿರೋ ಅಮೇಸಿಂಗ್ ಆಗಿರೋ ತಮ್ನೇಲ್ ಜಸ್ಟ್ 1 ಮಿನಿಟ್ ಅಲ್ಲಿ ರೆಡಿ ಆಗ್ಬಿಡುತ್ತೆ. ಸೂಪರ್ ಆಗಿರೋ ತಮ್ನೇಲ್ಗಳು ಬರುತ್ತೆ. ಓಕೆನಾ? ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಷಯ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.